ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಿಡ್ಲ್ ಈಸ್ಟ್ನ ಎಲ್ಲ ದೇಶಗಳು ಏನ್ ನಡಿಬಾರ್ದು ಅಂತ ಹಗಲು ರಾತ್ರಿ ದೇವರನ್ನ ಬೇಡಿಕೊಳ್ತಿದ್ರೋ ಅದೇ ಆಗ್ತಿದೆ. ಸೌದಿ, UAE, ಇರಾನ್, ಬಹರೇನ್, ಸಿರಿಯಾ ಅಷ್ಟೇ ಯಾಕೆ, ಇಸ್ರೇಲ್ನಲ್ಲೂ ಜನ ದೇಶ ಬಿಡುವ ಪರಿಸ್ಥಿತಿ ಎದುರಾಗ್ತಿದೆ. ಹಾಗಂತ ಯಾವುದೋ ಬ್ರಹ್ಮಾಸ್ತ್ರಕ್ಕೆ ಹೆದರಿ ಜೀವ ಭಯದಿಂದ ದೇಶ ಬಿಡ್ತಿರೋದಲ್ಲ, ಜೀವಜಲಕ್ಕಾಗಿ ದೇಶ ಬಿಡುವ ಪರಿಸ್ಥಿತಿ, ನೀರಿಗಾಗಿ ದೇಶ ಬಿಡುವ ಪರಿಸ್ಥಿತಿ, ಇಡೀ ಗಲ್ಫ್ ಖಾಲಿಯಾಗುವ ಪರಿಸ್ಥಿತಿ ಎದುರಾಗಿದೆ. ಚಿನ್ನದ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಶ್ರೀಮಂತರಿಗೆ ಈಗ ಸ್ನಾನ ಮಾಡೋದಕ್ಕೆ ನೀರೇ ಸಿಗ್ತಾ ಇಲ್ಲ. ಅಮೆರಿಕ ಮಾಡಿದ ಅದೊಂದು ತಪ್ಪು ಮಿಡ್ಲ್ ಈಸ್ಟ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗುವ ಆತಂಕ ತಂದಿಟ್ಟಿದೆ. ಅಸಲಿಗೆ ಆಗಿದ್ದಾದ್ರೂ ಏನು? ಇಡೀ ಪ್ರಪಂಚಕ್ಕೆ ತೈಲ ಪೂರೈಸುವ ಗಲ್ಫ್ ದೇಶಗಳಲ್ಲಿ ನೀರಿಗಾಗಿ ಮತ್ತೊಂದು ಯುದ್ಧ ನಡೆಯುವ ಪರಿಸ್ಥಿತಿ ಬಂದಿರೋದ್ಯಾಕೆ? ಎಲ್ಲವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಸ್ನೇಹಿತರೆ, ಇಷ್ಟು ದಿನ ಮಿಡ್ಲ್ ಈಸ್ಟ್ ಅಂದರೆ ನಮಗೆ ನೆನಪಾಗ್ತಿದ್ದಿದ್ದು ತೈಲ ಬಾವಿಗಳು, ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳು. ಆದರೆ ಕಳೆದ ಕೆಲವು ದಿನಗಳಿಂದ ಸೀನ್ ಪೂರ್ತಿ ಬದಲಾಗಿದೆ. ಮಾರ್ಚ್ 7 ಮತ್ತು 8ನೇ ತಾರೀಕು ನಡೆದ 2 ಘಟನೆಗಳು ಇಡೀ ಗಲ್ಫ್ ರಾಷ್ಟ್ರಗಳ ನಿದ್ದೆಗೆಡಿಸಿದೆ. ಈ 2 ದಿನಗಳು ಮಿಡ್ಲ್ ಈಸ್ಟ್ ಇತಿಹಾಸದಲ್ಲಿ ಬ್ಲ್ಯಾಕ್ ಡೇಸ್. ಮೊದಲೇದು, ಇರಾನ್ನ ಕ್ಯೋಶಮ್ ದ್ವೀಪದಲ್ಲಿರುವ ಒಂದು ಬೃಹತ್ ಡಿಸ್ಯಾಲಿನೇಷನ್ ಪ್ಲಾಂಟ್ ಮೇಲೆ ದಾಳಿ. ಏನಿದು ಡಿಸ್ಯಾಲಿನೇಷನ್ ಪ್ಲಾಂಟ್? ಸಮುದ್ರದ ನೀರನ್ನ ಕುಡಿಯುವ ನೀರನ್ನಾಗಿ ಮಾಡುವ ಘಟಕ. ಅದರ ಮೇಲೆ ಅಟ್ಯಾಕ್ ಆಗಿದೆ. ಈ ದಾಳಿ ವಿಚಾರವಾಗಿ ಇರಾನ್ ನೇರವಾಗಿ ಅಮೆರಿಕದ ಮೇಲೆ ಬೆರಳು ತೋರಿಸ್ತಿದೆ. ನಮ್ಮ ಹಳ್ಳಿಗಳ ಬಾಯಾರಿಕೆ ನೀಗಿಸುತ್ತಿದ್ದ ನೀರನ್ನ ಅಮೆರಿಕ ಕಸಿದುಕೊಂಡಿದೆ, 30 ಹಳ್ಳಿಗಳ ಕುಡಿಯುವ ನೀರನ್ನ ಕಟ್ ಮಾಡಿದೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಹೇಳಿದ್ದಾರೆ. ಇದು ಕೇವಲ ಒಂದು ಫ್ಯಾಕ್ಟರಿ ಮೇಲೆ ನಡೆದ ದಾಳಿಯಲ್ಲ, ಇದು ಜನರ ಹೊಟ್ಟೆ ಮೇಲೆ ಹೊಡೆದಂತೆ ಅನ್ನುವ ಕಾಮೆಂಟ್ಸ್ ಜಾಗತಿಕವಾಗಿ ಕೇಳಿ ಬರ್ತಿದೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಸುಮ್ಮನೆ ಕೂತಿಲ್ಲ. ಅಮೆರಿಕದ ಮಿತ್ರ ರಾಷ್ಟ್ರ ಬಹರೇನ್ನ ವಾಟರ್ ಪ್ಲಾಂಟ್ ಮೇಲೆ ನೀರಿನ ರಿಟ್ಯಾಲಿಯೇಷನ್ ಶುರುವಾಗಿದೆ. ಇಷ್ಟು ದಿನ ಈ ಯುದ್ಧ ನ್ಯೂಕ್ಲಿಯರ್ ಸೈಟ್, ಸೇನಾ ನೆಲೆ, ತೈಲಗಾರ, ವಿದೇಶಾಂಗ ಕಚೇರಿಗಳು, ಕಮರ್ಷಿಯಲ್ ಕಟ್ಟಡಗಳಿಗೆ ಸೀಮಿತವಾಗಿತ್ತು. ಆದರೀಗ ಜನರ ಬಾಯಾರಿಕೆ ಕೂಡ ಆಯುಧವಾಗಿ ಬಳಕೆಯಾಗ್ತಿದೆ. ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಇದು ಅತಿ ದೊಡ್ಡ ಅಪರಾಧ. ಆದರೆ ಯಾರು ಕೇಳ್ತಾರೆ? ನಿಮಗಿಲ್ಲಿ ಒಂದು ಪ್ರಶ್ನೆ ಕಾಡಬಹುದು. ಮಿಡ್ಲ್ ಈಸ್ಟ್ನಲ್ಲಿ ನದಿಗಳಿಲ್ಲ, ಕಾಡುಗಳಿಲ್ಲ, ಇದ್ರೂ ಬಹಳ ಕಡಿಮೆ, ಮಳೆಯಂತೂ ಬಹಳ ಅಪರೂಪ. ಹಾಗಿದ್ರೆ ಅಲ್ಲಿನ ಕೋಟ್ಯಾಂತರ ಜನರಿಗೆ ಕುಡಿಯೋದಕ್ಕೆ, ಅಡುಗೆ, ಸ್ನಾನ, ಬಟ್ಟೆ ಒಗೆಯೋದಕ್ಕೆ, ದಿನದ 24 ಗಂಟೆ ಕೆಲಸ ಮಾಡುವ ಏರ್ ಕಂಡೀಷನರ್, ಏರ್ ಕೂಲರ್ಗಳಿಗೆ, ಇಂಡಸ್ಟ್ರಿಗಳಿಗೆ ನೀರು ಎಲ್ಲಿಂದ ತರ್ತಿದ್ರು? ಅದಕ್ಕೆ ಉತ್ತರ ಈ ವಿಡಿಯೋದ ಆರಂಭದಲ್ಲೇ ಹೇಳಿದ ಡಿಸ್ಯಾಲಿನೇಷನ್. ಸರಳವಾಗಿ ಹೇಳಬೇಕು ಅಂದರೆ ಇದು ಸಮುದ್ರದ ಉಪ್ಪು ನೀರನ್ನ ಕುಡಿಯುವ ನೀರನ್ನಾಗಿ ಬದಲಾಯಿಸುವ ಪ್ರಕ್ರಿಯೆ, ಅಥವಾ ಸಮುದ್ರದ ನೀರಿನ ಉಪ್ಪು ತೆಗೆಯುವ ಪ್ರಕ್ರಿಯೆ. ಇದಕ್ಕೆ ಮುಖ್ಯವಾಗಿ ರಿವರ್ಸ್ ಆಸ್ಮೋಸಿಸ್ ಅನ್ನುವ ತಂತ್ರಜ್ಞಾನ ಬಳಸ್ತಾರೆ. ಇದೇನೋ ರಾಕೆಟ್ ಸೈನ್ಸ್ ಅಲ್ಲ. ನೀವು ಕುಡಿಯುವ ಬಿಸ್ಲರಿ ನೀರು ಕೂಡ ರಿವರ್ಸ್ ಆಸ್ಮೋಸಿಸ್ ನೀರೇನೆ. ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಕೆಂಟ್, ಪ್ಯೂರಿಟ್ ಹೀಗೆ ಯಾವುದೇ ಫಿಲ್ಟರ್ ಇಟ್ಕೊಂಡಿದ್ರು ಅದರೊಳಗೆ ಆಗೋದು ಇದೇ ರಿವರ್ಸ್ ಆಸ್ಮೋಸಿಸ್. ಅದನ್ನೇ ಗಲ್ಫ್ ರಾಷ್ಟ್ರಗಳು ದೊಡ್ಡ ಸ್ಕೇಲ್ನಲ್ಲಿ ಮಾಡಿ ದಿನಬಳಕೆಗೆ ಯೂಸ್ ಮಾಡ್ತಿದ್ದಾರೆ. ಮೊದಲು ಸಮುದ್ರದ ನೀರನ್ನ ಬೃಹತ್ ಪಂಪ್ಗಳ ಮೂಲಕ ಎಳೆದುಕೊಳ್ಳಲಾಗುತ್ತೆ. ನಂತರ ಅದನ್ನ ಅತ್ಯಂತ ತೆಳುವಾದ ಪದರಗಳ ಮೂಲಕ ಹಾಯಿಸಲಾಗುತ್ತೆ. ಆ ಪದರದಲ್ಲಿ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಕಣಗಳು ಮಾತ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯ. ನೀರಲ್ಲಿರುವ ಲವಣಾಂಶಗಳು ಹೋಗಲ್ಲ. ಹಾಗಾಗಿ ಇದು ಉಪ್ಪನ್ನ ಒಂದು ಕಡೆ ಹಿಡಿದು ನೀರನ್ನ ಮಾತ್ರ ಮುಂದಕ್ಕೆ ಬಿಡುತ್ತೆ. ಕೊನೆಯಲ್ಲಿ ಆ ನೀರಿಗೆ ಬೇಕಾದ ಮಿನರಲ್ಗಳನ್ನ ಸೇರಿಸಿ ಜನರಿಗೆ ಪೂರೈಕೆ ಮಾಡಲಾಗುತ್ತೆ. ಆದರೆ ನೆನಪಿಡಿ, ಇದು ಅಂದುಕೊಂಡಷ್ಟು ಸುಲಭವಲ್ಲ. ಈ ಟೆಕ್ನಿಕ್ನಲ್ಲಿ 1 ಕ್ಯೂಬಿಕ್ ಮೀಟರ್ ಅಂದ್ರೆ ಒಂದು ಸಣ್ಣ ಸಿಂಟ್ಯಾಕ್ಸ್ ಟ್ಯಾಂಕ್ನಷ್ಟು ನೀರು ರೆಡಿ ಮಾಡೋದಕ್ಕೆ ಬಹಳಷ್ಟು ವಿದ್ಯುತ್ ಶಕ್ತಿ ಬೇಕು. ಹಾಗಾಗಿಯೇ ಇದನ್ನ ಲಿಕ್ವಿಡ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಮಿಡ್ಲ್ ಈಸ್ಟ್ನಲ್ಲಿ ಪೆಟ್ರೋಲ್ ಅಗ್ಗ ಇರಬಹುದು, ಆದರೆ ಈ ರೀತಿ ನೀರು ಮಾಡೋದಕ್ಕೆ ತಗುಲುವ ವೆಚ್ಚ ತುಂಬಾನೇ ಜಾಸ್ತಿ. ಅಂಥದ್ರಲ್ಲಿ ಒಂದು ವೇಳೆ ಈ ಪ್ಲಾಂಟ್ಗಳ ಮೇಲೆ ಬಾಂಬ್ ಬೀಳೋದಕ್ಕೆ ಶುರುವಾದರೆ ಇರಾನ್ನಿಂದ ಹಿಡಿದು ಈಜಿಪ್ಟ್ನವರೆಗೆ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ. ದುರದೃಷ್ಟಕ್ಕೆ ಅಂತಹ ದಾಳಿಗಳು ಈಗ ಶುರುವಾಗ್ಬಿಟ್ಟಿವೆ. ಇಲ್ಲಿ ಒಂದಷ್ಟು ಶಾಕಿಂಗ್ ಅಂಕಿ ಅಂಶಗಳನ್ನು ನೋಡೋಣ. ಕುವೈತ್ ಮತ್ತು UAE, ಇಲ್ಲಿನ 90%ಕ್ಕಿಂತ ಹೆಚ್ಚು ಕುಡಿಯುವ ನೀರು ಬರೋದೇ ಈ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳಿಂದ. ಸೌದಿ ಅರೇಬಿಯಾ, ಜಗತ್ನಲ್ಲೇ ಅತಿ ಹೆಚ್ಚು ಉಪ್ಪು ನೀರನ್ನ ಸಿಹಿ ನೀರು ಮಾಡುವ ದೇಶ ಇದು. ದಿನಕ್ಕೆ ಕೋಟ್ಯಂತರ ಲೀಟರ್ ನೀರು ಉತ್ಪಾದನೆ ಮಾಡ್ತಿದೆ.
ನಿಮಗೆ ಆಶ್ಚರ್ಯ ಆಗಬಹುದು, ಮರುಭೂಮಿಯಲ್ಲಿದ್ದರೂ ಇಲ್ಲಿನ ಜನ ದಿನಕ್ಕೆ ಸರಾಸರಿ 500 ಲೀಟರ್ ನೀರು ಬಳಸ್ತಾರೆ. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು. ಯಾಕಂದ್ರೆ ಅಲ್ಲಿನ ತಾಪಮಾನ ಅಷ್ಟಿರುತ್ತೆ. ಕೇವಲ ಕುಡಿಯೋದು, ದಿನ ಬಳಕೆಗೆ ಮಾತ್ರ ಅಲ್ಲ, ಅಲ್ಲಿನ ಮನೆಗಳನ್ನ ತಣ್ಣಗೆ ಇಟ್ಕೊಳ್ಳೋದಕ್ಕೂ ಕೂಡ ನೀರು ಬೇಕೇ ಬೇಕು. ಜೊತೆಗೆ ಈ ದೇಶಗಳ ಹತ್ತಿರ ಎಷ್ಟು ನೀರಿನ ಬ್ಯಾಕಪ್ ಇದೆ ಗೊತ್ತಾ? ಒಂದು ವೇಳೆ ಎಲ್ಲಾ ಪ್ಲಾಂಟ್ಗಳು ಕೆಲಸ ಮಾಡೋದು ನಿಲ್ಲಿಸಿದ್ರೆ ದುಬೈ ಅಥವಾ ರಿಯಾದ್ನಂತಹ ನಗರಗಳಲ್ಲಿ ಕೇವಲ 3ರಿಂದ 5 ದಿನಕ್ಕೆ ಆಗುವಷ್ಟು ಮಾತ್ರ ಸ್ಟಾಕ್ ಇರುತ್ತೆ. ಅಂದ್ರೆ ಒಂದು ವಾರ ನೀರಿನ ಉತ್ಪಾದನೆ ನಿಂತರೆ ಆ ದೇಶದ ಶ್ರೀಮಂತರು ತಮ್ಮ ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳನ್ನ ಬಿಟ್ಟು ಕುಡಿಯುವ ನೀರಿಗಾಗಿ ಬೇರೆ ದೇಶಕ್ಕೆ ಓಡಬೇಕಾಗುತ್ತೆ. ನಮಗೆ ಇಂಧನ ಭದ್ರತೆಯ ಭಯವಾದ್ರೆ ಮಿಡ್ಲ್ ಈಸ್ಟ್ಗೆ ವಾಟರ್ ಸೆಕ್ಯೂರಿಟಿ ಭಯ ಇದೆ. ಇದಿಷ್ಟೇ ಅಲ್ಲ, ಗಲ್ಫ್ ದೇಶಗಳ ಎಕಾನಮಿ ನಿಂತಿರೋದೇ ತೈಲದ ಮೇಲೆ. ಆದರೆ ಈ ಆಯಿಲ್ ರಿಫೈನರಿಗಳಿಗೂ ಲಕ್ಷಾಂತರ ಲೀಟರ್ ನೀರು ಬೇಕು. ತೈಲವನ್ನ ಶುದ್ಧೀಕರಿಸೋದಕ್ಕೆ ನೀರು ಬೇಕು. ಸಮುದ್ರದ ನೀರಿನಲ್ಲಿ ತೈಲ ಶುದ್ಧೀಕರಿಸೋದಕ್ಕೆ ಆಗೋದಿಲ್ಲ. ಒಂದಷ್ಟು ಕೂಲಿಂಗ್ ಪ್ರೊಸೆಸ್ನಲ್ಲಿ ಮಾತ್ರ ಅದನ್ನ ಬಳಸಬಹುದು. ಆದರೆ ಕೆಮಿಕಲ್ ರಿಫೈನಿಂಗ್ ಮಾಡುವಾಗ ಉಪ್ಪಿಲ್ಲದ ಶುದ್ಧ ನೀರೇ ಬೇಕು. ಒಂದು ವೇಳೆ ಶುದ್ಧ ನೀರು ಸಿಗದಿದ್ರೆ ತೈಲ ಉತ್ಪಾದನೆ ಕೂಡ ನಿಂತೋಗುತ್ತೆ. ತೈಲ ಉತ್ಪಾದನೆ ನಿಂತರೆ ಆ ದೇಶಗಳ ಆದಾಯಕ್ಕೆ ಪೆಟ್ಟು ಬೀಳುತ್ತೆ. ಇದರ ಇಂಡೈರೆಕ್ಟ್ ಪರಿಣಾಮ ಏನು? ನಿಮ್ಮ ಜೇಬಿಗೂ ಕತ್ತರಿ ಬೀಳುತ್ತೆ ಸ್ನೇಹಿತರೆ. ಈಗಾಗಲೇ ಒಂದೆರಡು ತೈಲಾಗಾರಗಳು ಉತ್ಪಾದನೆ ನಿಲ್ಲಿಸಿದ್ದಕ್ಕೆ ಕಚ್ಚಾ ತೈಲ ದರ ಪ್ರತಿ ಬ್ಯಾರಲ್ಗೆ $100 ದಾಟಿದೆ. ಒಂದು ವೇಳೆ ತೈಲೋತ್ಪಾದನೆ ಕಂಪ್ಲೀಟ್ ಬಂದಾದ್ರೆ ಗ್ಲೋಬಲ್ ಎಕಾನಮಿ ಮೇಲೆ $multi-billion ಇಂಪ್ಯಾಕ್ಟ್ ಆಗಲಿದೆ. ಜೊತೆಗೆ ಇತ್ತೀಚೆಗೆ ಈ ದೇಶಗಳು ಗ್ರೀನ್ ಹೈಡ್ರೋಜನ್ ಅಂತಹ ಹೊಸ ಪ್ರಾಜೆಕ್ಟ್ ಶುರು ಮಾಡಿವೆ. ಅದಕ್ಕೂ ಇದೇ ಡಿಸ್ಯಾಲಿನೇಟೆಡ್ ನೀರು ಬೇಕು. ಅರಬ್ ದೇಶಗಳು ಮಾಡುವ ಅಲ್ಪ ಸ್ವಲ್ಪ ವ್ಯವಸಾಯಕ್ಕೆ ಇದೇ ನೀರು ಬೇಕು. ಇಸ್ರೇಲ್ನ ಕೃಷಿ ವಲಯಕ್ಕೆ ಇದೇ ನೀರು ಬೇಕು. ಈಗ ಅಮೆರಿಕ ಅಥವಾ ಇರಾನ್ ಈ ಪ್ಲಾಂಟ್ಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದರೆ ಅದು ಇಡೀ ಮಿಡ್ಲ್ ಈಸ್ಟ್ನ ಆರ್ಥಿಕತೆಯ ಬೆನ್ನು ಮುರಿದ ಹಾಗೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಜಿನೀವಾ ಕನ್ವೆನ್ಷನ್ನ ಆರ್ಟಿಕಲ್ 54 ಪ್ರಕಾರ ಜನರ ಬದುಕಿಗೆ ಅತ್ಯಗತ್ಯವಾಗಿರುವ ಆಹಾರ ಮತ್ತು ನೀರಿನ ಮೂಲಗಳ ಮೇಲೆ ದಾಳಿ ಮಾಡೋದು ಅತಿ ದೊಡ್ಡ ಯುದ್ಧಾಪರಾಧ. ಇವುಗಳನ್ನು ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೆಯಲಾಗುತ್ತೆ. ಅವುಗಳ ಮೇಲೆ ಕೈ ಹಾಕಿದ್ರೆ ಜನರನ್ನ ಕೊಲ್ಲೋದಕ್ಕೆ ಸಮ. ಇದೇ ಕಾರಣಕ್ಕೆ ವಿಶ್ವಸಂಸ್ಥೆಯ ಹ್ಯೂಮನ್ ರೈಟ್ಸ್ ಚೀಫ್ ವೋಲ್ಕಾರ್ ಟರ್ಕ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕೇವಲ 2 ದೇಶಗಳ ಜಗಳವಲ್ಲ, ಇದು ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ನಾಂದಿ ಹಾಡುವ ಕೃತ್ಯ. ನೀರಿನ ಮೂಲಗಳನ್ನು ಅಸ್ತ್ರವಾಗಿ ಬಳಸೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಭಯಾನಕ ವಿಷಯ ಅಂದ್ರೆ ವಾಟರ್ ರೆಫ್ಯೂಜೀಸ್. ಇತಿಹಾಸದಲ್ಲಿ ಜನ ಯುದ್ಧಕ್ಕೆದರಿ ದೇಶ ಬಿಟ್ಟು ಹೋಗಿದ್ದನ್ನ ನೋಡಿದ್ದೀವಿ. ಆದರೆ ಈಗ ನೀರಿಲ್ಲದೆ ಜನ ವಲಸೆ ಹೋಗುವ ಕಾಲ ಬಂದಿದೆ. ಇರಾನ್ನ ಪ್ಲಾಂಟ್ ಮೇಲೆ ದಾಳಿಯಾದಾಗ ಅಲ್ಲಿನ 30 ಹಳ್ಳಿಗಳಲ್ಲಿ ನೀರಿಲ್ಲದೆ ಜನ ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗ್ತಿದ್ದಾರೆ. ಒಂದು ವೇಳೆ ಇದೇ ರೀತಿ ಸೌದಿ ಅಥವಾ UAE ಮೇಲೆ ದಾಳಿಯಾದರೆ ಅಲ್ಲಿ ಕೆಲಸ ಮಾಡ್ತಿರುವ ಲಕ್ಷಾಂತರ ಭಾರತೀಯರ ಗತಿ ಏನು? ಅಲ್ಲಿರುವ ಶ್ರೀಮಂತ ಅರಬ್ಬರ ಗತಿ ಏನು? ನೀರಿಲ್ಲದ ಜಾಗದಲ್ಲಿ ಸಾವು ಗ್ಯಾರಂಟಿ. ಹಾಗಾಗಿ ಜನ ತಂಡೋಪತಂಡವಾಗಿ ಯುರೋಪ್ ಅಥವಾ ಏಷ್ಯಾ ದೇಶಗಳಿಗೆ ವಲಸೆ ಬರಬಹುದು. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಮಾನವೀಯ ಬಿಕ್ಕಟ್ಟಿಗೆ ಕಾರಣವಾಗಬಹುದು. ಸದ್ಯ ಸೌದಿ ಅರೇಬಿಯಾ ಮತ್ತು UAE ಈಗ ಸ್ಟ್ರಾಟಜಿಕ್ ಟನಲ್ ರಿಸರ್ವಯರ್ಸ್ ನಿರ್ಮಾಣ ಮಾಡ್ತಿವೆ. ಅಂದರೆ ಭೂಮಿಯ ಕೆಳಗೆ ಬೃಹತ್ ನೀರಿನ ಟ್ಯಾಂಕ್ಗಳನ್ನು ಕಟ್ಟಿ ನೀರನ್ನು ಸ್ಟಾಕ್ ಮಾಡುವ ಪ್ಲಾನ್. ಸೌದಿ ಅರೇಬಿಯಾದಲ್ಲಿ ಸೌರಶಕ್ತಿಯಿಂದ ನಡೆಯುವ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳನ್ನು ಹೆಚ್ಚು ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈಗ ಈ ಪ್ಲಾಂಟ್ಗಳ ಸುತ್ತ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಅಳವಡಿಸಿ ಹಗಲು ರಾತ್ರಿ ಕಾವಲು ಕಾಯಲಾಗ್ತಾ ಇದೆ. ಆದರೆ ಇವೆಲ್ಲ ಕೆಲಸ ಮಾಡೋದಕ್ಕೆ ಬಹಳ ಟೈಮ್ ಬೇಕು. ಕೊನೆಯದಾಗಿ ಒಂದು ಮಾತು, ನಾವಿವತ್ತು ಮಿಡ್ಲ್ ಈಸ್ಟ್ನಲ್ಲಿ ಆಗ್ತಿರೋದನ್ನ ನೋಡಿ ಅಯ್ಯೋ ಪಾಪ ಅಂತ ಅಂದುಕೊಂಡು ಸುಮ್ಮನಾಗಬಹುದು. ಆದರೆ ನೆನಪಿಡಿ, ಭಾರತದ ಚೆನ್ನೈ ಅಥವಾ ಗುಜರಾತ್ನ ಕರಾವಳಿ ಭಾಗಗಳಲ್ಲೂ ಈಗ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳು ಬರ್ತಿವೆ. ಭೂಮಿಯ ಒಳಗಿರುವ ನೀರು ಬರಿದಾಗ್ತಾ ಇದೆ. ಮಿಡ್ಲ್ ಈಸ್ಟ್ನ ಈ ವಾಟರ್ ವಾರ್ ನಮಗೊಂದು ದೊಡ್ಡ ಪಾಠ. ನೀರು ಅನ್ನೋದು ಕೇವಲ ದಾಹ ತೀರಿಸುವ ವಸ್ತುವಲ್ಲ, ಅದು ಒಂದು ದೇಶದ ಸಾರ್ವಭೌಮತ್ವದ ಪ್ರಶ್ನೆ. ಅಮೆರಿಕ ಮಾಡಿದ ಒಂದು ನಡೆಯಿಂದ ಇವತ್ತು ಇಡೀ ಗಲ್ಫ್ ಪ್ರಾಂತ್ಯ ಬಾಯಾರಿಕೆಯಲ್ಲಿ ಬೇಯುವ ಭಯಕ್ಕೆ ಹೋಗ್ತಿದೆ. ಇತಿಹಾಸದಲ್ಲಿ ನೀರಿಗಾಗಿ ಎಂತೆಂಥ ಯುದ್ಧಗಳು ನಡೆದಿದೆ ಅನ್ನೋದು ನಿಮಗೆ ಗೊತ್ತು. ಈಗ ನೀರಿನ ವಿಚಾರಕ್ಕೆ 3ನೇ ಮಹಾಯುದ್ಧ ಶುರುವಾದರೂ ಆಶ್ಚರ್ಯ ಇಲ್ಲ. ಈ ಯುದ್ಧ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ಗಿಂತ ನೀರಿಗೆ ಬೇಡಿಕೆ ಜಾಸ್ತಿ ಆದರೂ ಆಗಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.